ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ನಾನು ಒಂದಲ್ಲ ಎರಡರಲ್ಲ 5ರಿಂದ 6 ರೀತಿಯಾದಂಥ ರೋಲ್ಗಳಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಕಂಪ್ನಿಗಳು ಕೂಡ ಒಂದಲ್ಲ ಎರಡಲ್ಲ ಲೈಕ್ 6 to 7+ ಕಂಪ್ನೀಸ್ಗಳಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ರೋಲ್ಗಳು ನೋಡಿದ್ರೆ ನೀವು ಚಾಟ್ ಆಗಿರ್ಬೋದು, ಇಮೇಲ್, ಕಾಲಿಂಗ್, ಡೇಟಾ ಎಂಟ್ರಿ, ಟ್ರಾನ್ಸ್ಕ್ರಿಪ್ಟರ್ ಎಲ್ಲ ರೀತಿ ರೋಲ್ಗಳಿಗೂ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಟ್ಯಾಲೆಂಟ್ ಇಂಡಿಯಾ ಅನ್ನೋ ಕಂಪ್ನಿಯವರು ಇಲ್ಲಿ ಅವರ ಕೋ ಪಾರ್ಟ್ನರ್ಸ್ಗಳಾದಂಥ ಕಂಪ್ನಿಗಳಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ 10+ ಕಂಪ್ನೀಸ್ಗಳಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನಿಮಗೆ ಯಾವ ರೋಲ್ ಬೇಕು, ನಿಮಗೆ ಯಾವ ಕಂಪ್ನಿ ಬೇಕು ಅನ್ನೋ ಸೆಲೆಕ್ಷನ್ ಮಾಡುವಂಥ ಆಪರ್ಚುನಿಟೀಸ್ ಕೂಡ ನಿಮಗೆ ಇದೆ. ಸೊ ಇಲ್ಲಿ ಯಾವ ರೋಲ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಆ ರೋಲ್ಗೆ ಯಾವ ಕಂಪ್ನಿಯಲ್ಲಿ ವೇಕೆನ್ಸೀಸ್ ಇದೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಅದ್ರ ಪ್ರಕಾರ ಕೂಡ ಕೆಲವೊಂದು ಸಲ ನೀವು ಕಂಪ್ನೀಸ್ಗಳನ್ನೂ ಕೂಡ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇದೊಂದು ಜೆನ್ಯೂನ್, ಬೇಕಾದ್ರೆ ನೀವು ಚೆಕ್ ಕೂಡ ಮಾಡ್ಕೊಳ್ಬೋದು. ಆಲ್ರೆಡಿ ಟ್ಯಾಲೆಂಟ್ ಇಂಡಿಯಾ ಕಂಪ್ನಿ ಬಗ್ಗೆ ಬೇರೆ ನಾನು ವೇಕೆನ್ಸೀಸ್ ಕೂಡ ವಿಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದಾಗಿರುತ್ತೆ. ಇನ್ನು ನೀವು ಇಲ್ಲೇನಾದ್ರು ಫ್ರೆಷರ್ಸ್ ಆಗಿದ್ರು ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀನಿ ಅಷ್ಟೇ, ಅಥವಾ ಡಿಗ್ರಿ, ಡಿಪ್ಲೊಮೊ ಏನೇ ಮಾಡ್ಕೊಂಡಿದ್ರು, ಏನೇ ಓದ್ಕೊಂಡಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು. ಅಟ್ಲೀಸ್ಟ್ 12th ಆದರೂ ನೀವು ಪಾಸ್ ಆಗಬೇಕಾಗಿರುತ್ತೆ. ಯಾಕಂದರೆ 12+ಇಂದನೇ ಇವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಕೆಲವೊಂದು ರೋಲ್ಗಳಿಗೆ 12th ಪಾಸ್ ಆಗಿದ್ರು ಸಾಕಾಗಿರುತ್ತೆ, ಕೆಲವೊಂದಷ್ಟಕ್ಕೆ ಡಿಗ್ರಿ, ಡಿಪ್ಲೊಮೊ ಈ ರೀತಿ ಆಗಬೇಕಾಗಿರುತ್ತೆ. ನೀವು ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ಅವರ ಕಡೆಯಿಂದ ಇಂಟರ್ವ್ಯೂ ಕಾಲ್ ಬರುತ್ತೆ ಅಥವಾ ಇಮೇಲ್ ಬರುತ್ತೆ. ಆವಾಗ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದಾಗಿರುತ್ತೆ. ಅವರು ಅದನ್ನು ಚೆಕ್ ಮಾಡಿ ಯಾವ ರೋಲ್ ಇದೆ, ಯಾವ ಕಂಪ್ನಿ ಇದೆ ಅಂತ ನಿಮಗೆ ಇನ್ಫಾರ್ಮ್ ಮಾಡಿ ಕೊಡ್ತಾರೆ. ಇನ್ನು ಸ್ಯಾಲ್ರಿ ಕೂಡ ಅವರು ಡೆಫಿನೆಟಾಗಿ ಇಷ್ಟೇ ಸಿಗುತ್ತೆ ಅಂತ ಅವರು ಮೆನ್ಷನ್ನ ಮಾಡಿಲ್ಲ. ಯಾಕಂದರೆ ರೋಲ್ ಮೇಲೆ, ಕಂಪ್ನಿ ಮೇಲೆ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ. ಸೊ ಅರೌಂಡ್ ಸ್ಟಾರ್ಟಿಂಗ್ 20ಇಂದ 40-45 ಆ ರೀತಿ ನೀವು ಸ್ಯಾಲ್ರೀಸ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಲಸ್ ಬೋನಸ್ ಕೂಡ ಸಿಗುತ್ತೆ ಅನ್ನೋದನ್ನ ಅವರು ಅವರ ವೆಬ್ಸೈಟಲ್ಲಿ ಕೂಡ ಅಪ್ಲೈನ ಮಾಡಿದ್ದಾರೆ ಅಥವಾ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದೊಂದು ಬೆಸ್ಟ್ ಆಪರ್ಚುನಿಟೀಸ್. ಯಾರೆಲ್ಲ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ಹೌಸ್ ವೈಫ್ಸ್ಗಳು, ಕೆಲವೊಂದು ಸಲ ಪಾರ್ಟ್ ಟೈಮ್ ರೋಲ್ಗಳು ಕೂಡ ಇಲ್ಲಿದೆ, ಫ್ಲೆಕ್ಸಿಬಲ್ ರೋಲ್ಗಳು ಕೂಡ ಇಲ್ಲಿರುತ್ತೆ. ಸೊ ನೀವು ಅದನ್ನು ನೋಡಿಕೊಂಡು ಕೇಳಿಕೊಂಡು ಇಲ್ಲಿ ಹೈರಿಂಗ್ಗೆ ಅಪ್ಲೈ ಮಾಡ್ಬೋದು ಅಥವಾ ವೇಕೆನ್ಸೀಸ್ ಬಗ್ಗೆ ಇನ್ಫಾರ್ಮೇಷನ್ಸ್ನ ತೊಗೊಳ್ಬೋದಾಗಿರುತ್ತೆ. ಇನ್ನು ನಾನು ಈ ವಿಡಿಯೋದಲ್ಲಿ ಎಲ್ಲಿ ಅಪ್ಲೈ ಮಾಡೋದು, ಹೇಗೆ ಅಪ್ಲೈ ಮಾಡೋದು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ಗಳು ಏನಿರುತ್ತೆ, ಅವ್ರು ಏನೆಲ್ಲ ಮೆನ್ಷನ್ನ ಮಾಡಿದ್ದಾರೆ, ಏನೆಲ್ಲ ಪಾಯಿಂಟ್ಸ್ ಇರಬೇಕು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಟ್ಯಾಲೆಂಟ್ ಇಂಡಿಯಾ ಜಾಬ್ ಫಾರ್ ಹೈಯರಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇಲ್ಲಿ ಟ್ಯಾಲೆಂಟ್ ಇಂಡಿಯಾ ಅನ್ನೋ ಕಂಪನಿಯವರು ಅಥವಾ ಕಮ್ಯುನಿಟಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರುವಂಥದ್ದು. ಜಾಬ್ ಆ್ಯಂಡ್ ಹೈಯರಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಆ ಜಾಬ್ ಮತ್ತು ಹೈಯರಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಸ್ಟಮರ್ ಸಪೋರ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನಕ್ಕೆ ಕಸ್ಟಮರ್ ಸಪೋರ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಸ್ಪೆಸಿಫಿಕ್ ರೋಲ್ನ ಮೆನ್ಷನ್ ಮಾಡಿಲ್ಲ. ಅಂದರೆ ಎಲ್ಲ ರೀತಿಯಾದಂಥ ರೋಲ್ಸ್ಗಳಿಗೂ ಇಲ್ಲಿ ಅವರು ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಲೈಕ್ ಚಾಟ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಕಾಲ್, ಈ ರೀತಿ ಎಲ್ಲ ರೋಲ್ಗಳಿಗೂ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸ್ಪೆಸಿಫಿಕ್ ರೋಲ್ನ ಮೆನ್ಷನ್ನ ಮಾಡಿಲ್ಲ. ಜಸ್ಟ್ 1 ಡೇ ಆಗೋ ಅಷ್ಟೇ ಇವರು ಪೋಸ್ಟ್ ಮಾಡಿರುವಂಥದ್ದು. ಸೊ ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇದ್ದಾರೆ. ನೀವಿಲ್ಲಿ ನೋಡ್ಬೋದು ರಿಮೋಟ್ ವರ್ಕ್ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ, ಫುಲ್ ಟೈಮ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಬಟ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಕೆಲವೊಂದು ಸಲ. ಯಾಕಂದರೆ ನೀವೇನಾದ್ರು ಚಾಟ್ ಅಥವಾ ಇಮೇಲ್ನ ತೊಗೊಂಡ್ರೆ ನಿಮ್ಗೆ ಅಷ್ಟು ವರ್ಕ್ ಪ್ರೆಷರ್ ಇರೋದಿಲ್ಲ. 1 or 2 ಅವರ್ಸಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ಸೊ ಅದು ಕೂಡ ನೀವು ಬೇಕಾದರೆ ಟ್ರೈ ಮಾಡ್ಬೋದಾಗಿರುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಕೆಲಸದ ಬಗ್ಗೆ. ನೀವು ಇಲ್ಲಿ ನೋಡ್ಬೋದು ಟ್ಯಾಲೆಂಟ್ ಇಂಡಿಯಾ ಇಸ್ ಅ ಗ್ರೋಯಿಂಗ್ ಟ್ಯಾಲೆಂಟ್ ಸೊಲ್ಯೂಷನ್ ಪ್ಲ್ಯಾಟ್ಫಾರ್ಮ್ಸ್, ಸ್ಕಿಲ್ಸ್ ಪರ್ಫಾರ್ಮೆನ್ಸ್ ವಿತ್ ಸ್ಟಾರ್ಟಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಲೈಕ್ ಗ್ರೋ ಅಪ್ ಪ್ಲ್ಯಾಟ್ಫಾರ್ಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ವಿ ಆರ್ ಹೈಯರಿಂಗ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಫಾರ್ ಮಲ್ಟಿಪಲ್ ಓಪನಿಂಗ್ ರೋಲ್ಸ್ ವಿತ್ ಅವರ್ ಪ್ಲ್ಯಾಟ್ಫಾರ್ಮ್ ಪಾರ್ಟ್ನರ್ ಕಂಪನೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರೀ ಜಸ್ಟ್ ಒಂದು ರೋಲ್ಗೆ ನಾವು ಹೈಯರಿಂಗ್ನ ಮಾಡ್ತಾ ಇಲ್ಲ, ಕಸ್ಟಮರ್ ಸಪೋರ್ಟ್ ಅಂಡರ್ ಬರುವಂಥ ಎಲ್ಲ ರೋಲ್ಸ್ಗಳು, ಮಲ್ಟಿಪಲ್ ರೋಲ್ಸ್ಗಳಿಗೆ ನಾವಿಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದೀವಿ ಫಾರ್ ಅವರ್ ಪಾರ್ಟ್ನರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪಾರ್ಟ್ನರ್ ಕಂಪನೀಸ್ ಅಥವಾ ಅವ್ರ ಪಾರ್ಟ್ನರ್ಸ್ ಯಾವ್ದಾರು ಇರ್ತಾರೆ ಕಂಪ್ನಿಗಳು, ಅವ್ರಿಗೋಸ್ಕರ ನಾವು ಹೈಯರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಬೇಸಿಕ್ಲಿ ಬಂದು ಈ ಟ್ಯಾಲೆಂಟ್ಸ್ ಇಂಡಿಯಾ ಬಂದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ, ಓಕೆನಾ. ಸೊ ಅದೊಂದು ಕಂಪ್ನಿ ಅಥವಾ ಪ್ಲ್ಯಾಟ್ಫಾರ್ಮ್ ರೀತಿ ಇದೆ. ಇವ್ರು ಏನು ಕೆಲಸನ ಮಾಡ್ತಾರೆ ಅಂದರೆ ಯಾರೆಲ್ಲ ಕೆಲಸ ಹುಡುಕ್ತಿರ್ತಾರೆ ಅಥವಾ ಯಾರೆಲ್ಲ ವರ್ಕರ್ಸ್
ವರ್ಕರ್ಸ್ ಬೇಕು ಅಂತ ಹುಡುಕ್ತಿರ್ತಾರೆ, ಅವರ ಕನೆಕ್ಷನ್ಸ್ನ ಇಟ್ಕೊಂಡಿರ್ತಾರೆ. ಸೊ ಕಂಪನಿಗಳಿಗೆ ವರ್ಕರ್ಸ್ಗಳನ್ನ ಹುಡುಕೊಡುವಂಥದ್ದೇ ಇವರ ಕೆಲಸ ಆಗಿದೆ. ಸೊ ಅದರಿಂದನೇ ಅವರು ಅವರ ಪಾರ್ಟ್ನರ್ಸ್ಗೆ ನಾವಿಲ್ಲಿ ಹುಡುಕ್ತಿದ್ದೀವಿ ಅಂತ ಮೆನ್ಷನ್ನ ಮಾಡಿರುವಂಥದ್ದು. ಇನ್ನು ರೋಲ್ ನೋಡಿದ್ರೆ ಕಸ್ಟಮರ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಲೊಕೇಶನ್ ನೋಡಿದ್ರೆ ಪ್ಯಾನ್ ಇಂಡಿಯಾ, ರಿಮೋಟ್, ಹೈಬ್ರಿಡ್, ಆನ್ ಸೈಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಓಪನಿಂಗ್ಸ್ ಇದೆ. ನೀವೇನಾದರೂ ವರ್ಕ್ ಫ್ರಮ್ ಆಫೀಸ್ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ಓಪನಿಂಗ್ಸ್ ಇದೆ. ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ಓಪನಿಂಗ್ಸ್ ಇದೆ. ಹೈಬ್ರಿಡ್ ಆಪ್ಷನ್ ಕೂಡ ಇಲ್ಲಿ ಇದೆ. ಹೈಬ್ರಿಡ್ ಅಂದರೆ ಕೆಲವೊಂದು ಸಲ ಆಫೀಸಲ್ಲಿ ಮಾಡಬೇಕಾಗಿರುತ್ತೆ, ಕೆಲವೊಂದು ಸಲ ಮನೆಯಿಂದ ಮಾಡಬೇಕಾಗಿರುತ್ತೆ. ಅದು ಕೂಡ ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೇ. ಸೊ ಆ ರೀತಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಎಕ್ಸ್ಪೀರಿಯನ್ಸ್ ನೋಡಿದ್ರೆ 0 to 8 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಫ್ರೆಷರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಸ್ಯಾಲ್ರಿ ನೋಡಿದ್ರೆ ಆಸ್ ಪರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಬೇಸ್ಡ್ ಆನ್ ರೋಲ್ ಆ್ಯಂಡ್ ಕಂಪನಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿರೋ ಹಾಗೆ ಇಲ್ಲಿ ಸ್ಯಾಲ್ರಿ ಇಷ್ಟೇ ಅಂತ ಫಿಕ್ಸ್ನ ಮಾಡಿಲ್ಲ, ಯಾಕಂದರೆ ಬೇರೆ ಬೇರೆ ರೋಲ್ಸ್ಗಳಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋದ್ರಿಂದ, ಜೊತೆಗೆ ಬೇರೆ ಬೇರೆ ಕಂಪನಿಗಳಿಗೆ ಹೈರಿಂಗ್ನ ಮಾಡ್ತಾ ಇರೋದ್ರಿಂದ ಸ್ಯಾಲ್ರಿ ಡಿಫ್ರೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಯಾವ ಲೈಕ್ ರೋಲ್ನ ಸೆಲೆಕ್ಟ್ ಮಾಡ್ಕೊತೀರ ಅಥವಾ ಯಾವ ಕಂಪ್ನಿಗೆ ನಿಮ್ಮ ಹೈಯರ್ ಮಾಡ್ತಾರೆ ಅದ್ರ ಮೇಲೆ ನಿಮ್ಮ ಸ್ಯಾಲ್ರಿಲಿ ಡಿಪೆಂಡ್ ಆಗಿರುತ್ತೆ. ಸ್ಟಾರ್ಟಿಂಗ್ ಏನಿಲ್ಲ ಅಂದರೂ ಅರೌಂಡ್ 20ಇಂದ 40-45ವರೆಗೂ ಅರೌಂಡ್ ಬರ್ಬೋದಾಗಿರುತ್ತೆ ನಿಮ್ಮ ಸ್ಯಾಲ್ರಿ. ನಾನು ಹೇಳ್ತಾ ಇರೋದು ಅಪ್ರಾಕ್ಸಿಮೇಟ್, ಕರೆಕ್ಟಾಗಿ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಪ್ರಾಕ್ಸಿಮೇಟ್ ನಿಮಗೆ ಅಷ್ಟು ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಹ್ಯಾಂಡಲ್ ಕಸ್ಟಮರ್ ಕ್ವೈರೀಸ್ ವಿತ್ ಕಾಲ್, ಇಮೇಲ್ ಆರ್ ಚಾಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರೋ 3 ರೋಲ್ಸ್ಗೆ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ, ಲೈಕ್ ಇಮೇಲ್, ಚಾಟ್ ಮತ್ತು ಕಾಲ್ ರೋಲ್ಗೆ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಇನ್ನು ಪ್ರೊವೈಡ್ ಟೈಮ್ಲಿ ಆ್ಯಂಡ್ ಅಕ್ಯುರಸಿ ರಿಸಾಲ್ವ್ಸ್ ಆಫ್ ಕಸ್ಟಮರ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಕ್ ಇಮೇಲ್, ಕಾಲ್ ಅಥವಾ ಚಾಟಿಗೆ ಹೋದರೆ ಅಲ್ಲಿ ಕಸ್ಟಮರ್ಸ್ ಇಶ್ಯೂಸ್ ಏನಿದೆ ಅದನ್ನು ರಿಸಾಲ್ವ್ ಮಾಡುವಂಥದ್ದು ನಿಮ್ಮ ಕೆಲಸಗಳಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಬರೀ ಚಾಟ್ ತೊಗೊಬೋದು, ಬರೀ ಇಮೇಲ್ ತೊಗೊಬೋದು ಅಥವಾ ಬರೀ ಕಾಲಿಂಗ್ ತೊಗೊಬೋದು, ಅದು ಡಿಫ್ರೆಂಟ್. ಬಟ್ ಮೂರಲ್ಲೂ ಕೂಡ ಕಸ್ಟಮರ್ ಕ್ವೈರೀಸ್ಗಳನ್ನ ಅಥವಾ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಂಟೈನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ ಸ್ಯಾಟಿಸ್ಫೈ ಆಗೋ ಹಾಗೆ ನೀವು ಇಲ್ಲಿ ನೋಡ್ಕೊಳ್ಬೇಕಾಗಿರುತ್ತೆ, ಯಾಕಂದರೆ ಅವ್ರು ಏನೇ ಕ್ವೆಶನ್ಸ್ನ ಕೇಳಿದ್ರು ಅಥವಾ ಅವ್ರು ಏನೇ ಡೌಟ್ಸ್ಗಳಿದ್ರು ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಹಾಗೆ ಕ್ವಾಲಿಟಿ ಸರ್ವಿಸ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಬೇಸಿಕ್ ಲೈಕ್ ಪಾಯಿಂಟ್ ಎಲ್ಲ ಕಂಪ್ನಿಯವರು ಹೇಳುವಂಥದ್ದು. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇಶ್ಯೂಸ್ ಟು ರಿಸಾಲ್ವ್ ಟೀಮ್ಸ್ ವೆನ್ ರಿಕ್ವೈರ್ಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೇನಾದ್ರು ಆ ಇಶ್ಯೂ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಕಂಪ್ನಿಯವರ ಹೆಲ್ಪ್ ಕೂಡ ನೀವು ತೊಗೊಬೋದಾಗಿರುತ್ತೆ ಅನ್ನೋದನ್ನೇ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಮೇಂಟೈನ್ ರೆಕಾರ್ಡ್ಸ್ ಆಫ್ ಕಸ್ಟಮರ್ ಇಂಟರಾಕ್ಷನ್ಸ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ ಜೊತೆ ನೀವೇನು ಇಂಟರಾಕ್ಟ್ ಮಾಡಿದ್ರಿ ಅಥವಾ ಅವ್ರು ನಿಮ್ಗೆ ಏನು ಫೀಡ್ಬ್ಯಾಕ್ ಕೊಟ್ಟರು ಅದನ್ನು ರೆಕಾರ್ಡ್ ಮಾಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ಇವಾಗ ಗೂಗಲ್ ಶೀಟ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು ಅಥವಾ ಅವರ ಸಾಫ್ಟ್ವೇರ್ ಇರುತ್ತೆ ಲಾಗಿನ್ ಆಗೋದಕ್ಕೆ, ಅಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಕಸ್ಟಮರ್ ಏನು ಹೇಳಿದ್ರು ಅಥವಾ ಏನು ಕ್ವೆಶನ್ಸ್ ಕೇಳ್ರೆ ಅದನ್ನು ಇಂಟ್ರಾಕ್ಷನ್ಸ್ ಇಟ್ಕೊಂಡ್ರೆ ಆಗಿರುತ್ತೆ ಅಷ್ಟೇ. ನೀವು ಸೇವ್ ಮಾಡಲೇಬೇಕಂತ ಏನಿಲ್ಲ, ಅಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ ಅನಿಸುತ್ತೆ. ಮೇ ಬಿ ಕೆಲವೊಂದು ಕಂಪ್ನೀಸ್ ಬೇರೆ ಬೇರೆ ರೀತಿಯಾದಂಥ ಫಾರ್ಮಲ್ಲಿ ಲೈಕ್ ಸ್ಟೋರ್ ಮಾಡೋದಕ್ಕೆ ಕೇಳುತ್ತೆ. ಸೊ ಅದನ್ನು ಕಂಪ್ನಿ ಮೇಲೆ ಡಿಪೆಂಡ್ ಮಾಡ್ಬೋದು. ಅವ್ರು ನಿಮಗೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಅಥವಾ ಆನ್ ಬೋರ್ಡಿಂಗ್ ಪ್ರೋಸೆಸ್ ಮಾಡಬೇಕಾದ್ರೆ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಇನ್ನು ಫಾಲೋ ಸ್ಟ್ಯಾಂಡರ್ಡ್ ಆಪ್ರೇಷನ್ಸ್ ಆ್ಯಂಡ್ ಸರ್ವಿಸ್ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಏನು ಆಪ್ರೇಷನ್ಸ್ ಅಥವಾ ಏನು ಸ್ಟ್ಯಾಂಡರ್ಡ್ಸ್ನ ಹೇಳಿರ್ತಾರೆ, ಜೊತೆಗೆ ಏನು ಗೈಡ್ಲೈನ್ಸ್ನ ಕೊಟ್ಟಿರ್ತಾರೆ ಕಂಪ್ನಿ ಕಡೆಯಿಂದ, ಅದನ್ನು ನೀವು ಫಾಲೋ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಎಲ್ಲ ಕಂಪ್ನಿಯಲ್ಲೂ ಕೇಳೋ ಅಂಥದ್ದೇ, ಯಾಕಂದರೆ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ, ಅವರು ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದ್ರ ಅಕಾರ್ಡಿಂಗ್ ನೀವು ಕೆಲಸ ಮಾಡಬೇಕಾಗಿರುತ್ತೆ ಅಂತ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ತುಂಬ ಸಿಂಪಲ್ ಆಗಿದೆ, ತುಂಬ ಏನು ಜಾಸ್ತಿ ಇಲ್ಲ. ಜಸ್ಟ್ ನೋಡಿದ್ರೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್, ವರ್ಬಲ್ ಆ್ಯಂಡ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಕನ್ನಡದಲ್ಲಿ ತೊಗೊಂಡ್ರೆ ಅಥವಾ ಇಂಗ್ಲೀಷಲ್ಲಿ ತೊಗೊಂಡ್ರೆ ಕಾಮನ್ ಆಗಿ ಮಾಮೂಲಿ ಜಾಸ್ತಿ ಇರುವಂಥದ್ದು ಇಂಗ್ಲೀಷ್ ಇರುತ್ತೆ. ಕೆಲವೊಂದು ರೋಲ್ಸ್ಗಳಿಗೆ ನೀವು ಕನ್ನಡದಲ್ಲೂ ಕೂಡ ಅಪ್ಲೈನ ಮಾಡ್ಬೋದು. ಅಂದರೆ ಇಲ್ಲಿ ಮಾಮೂಲಿಯಾಗಿ ಒಂದೇ ರೀತಿ ಅಪ್ಲೈನ ಮಾಡೋಕ್ಕಾಗೋದು. ಅವ್ರು ಇಂಟರ್ವ್ಯೂ ಕಾಲ್ಸ್ ಅಥವಾ ನೆಕ್ಸ್ಟ್ ಕಾಲಿಂಗ್ ಬಂದಾಗ ನೀವು ಕನ್ನಡ ಅಥವಾ ಇಂಗ್ಲೀಷ್ನ ಡಿಸೈಡ್ ಮಾಡ್ಬೋದಾಗಿರುತ್ತೆ. ಅವರು ಯಾವ ರೋಲ್ಗೆ ವೇಕೆನ್ಸಿ ಇರುತ್ತೆ ಅದನ್ನು ನಿಮಗೆ ಮೆನ್ಷನ್ ಮಾಡ್ತಾರೆ. ಕೆಲವೊಂದು ಸಲ ಕನ್ನಡದಲ್ಲೂ ಕೂಡ ಕೆಲಸ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಇಲ್ಲಿ ಕನ್ನಡಕ್ಕೆ ಅಥವಾ ಇಂಗ್ಲೀಷ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ 3 ಕೂಡ ಬರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಬೇಸಿಕ್ ನಾಲೆಜ್ ಆಫ್ ಟೂಲ್ಸ್ ಲೈಕ್ ಸ್ಮಾರ್ಟ್ ಪ್ಲ್ಯಾಟ್ಫಾರ್ಮ್ಸ್ಗಳಾಗಿರ್ಬೋದು ಅಥವಾ ಇಲ್ಲಿರುವಂಥ ಲೈಕ್ ಏನು ಹೇಳ್ತಾರೆ ಟೂಲ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಇದ್ದಾರೆ. ಇದು ನಿಮಗೆ ಬಂದಿಲ್ಲ ಅಂದರೂ ಕೂಡ ಕಂಪ್ನಿಯವರೇ ಟ್ರೈನಿಂಗ್ ಕೊಡ್ತಾರೆ. ಸೊ ನೋ ನೀಡ್ ಟು ವರಿ.
ಜೊತೆಗೆ ಹಂಗೂ ನೀವೇನಾದ್ರು ಎಕ್ಸ್ಟ್ರಾ ತಿಳ್ಕೊಬೇಕು ಇಂಟರ್ವ್ಯೂಗಿಂತ ಮುಂಚೆ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಈ ಟೂಲ್ಸ್ಗಳ ಬಗ್ಗೆ ಹೇಳ್ತಾರೆ. ಜಸ್ಟ್ ಆ್ಯಪ್ಸ್ ರೀತಿ ಇರುತ್ತೆ, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾರೆ. ಅದನ್ನು ನೀವು ನೋಡಿಕೊಂಡ್ರೆ ಹಾಗೆ ಆಗಿರುತ್ತೆ. ಇದು ಬೇಸಿಕ್ ನಾಲೆಜ್ ಅಂದರೆ ಜಸ್ಟ್ ಲಾಗಿನ್ ಆಗೋದು ಲಾಗೌಟ್ ಆಗೋದು ಆ ರೀತಿ ಇರುತ್ತೆ. ಅದು ಗೊತ್ತಿಲ್ಲ ಅಂದರೂ ಕೂಡ ಕಾಮನ್ ಆಗಿ ಇಮೇಲು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡು ಲಾಗಿನ್ ಆಗೋವಂಥದ್ದು ಇರುತ್ತೆ ಅಷ್ಟೇ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಬಿಡ್ಬೋದು. ಜಸ್ಟ್ ಒನ್ ಅಟೆಂಪ್ಟಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಅಟೆನ್ಷನ್ಸ್ ಆ್ಯಂಡ್ ಕಸ್ಟಮರ್ಸ್ ಫಸ್ಟ್ ಅಪ್ರೋಚ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡುವಂಥ ಆ್ಯಟಿಟ್ಯೂಡ್ ಇರಬೇಕಾಗಿರುತ್ತೆ. ಕಸ್ಟಮರ್ಸ್ ಏನಾರು ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಸಾಲ್ವ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇರಬೇಕಾಗಿರುತ್ತೆ ನಿಮಗೆ. ಹಾಗೆ ಕಸ್ಟಮರ್ಸ್ ಫಸ್ಟ್ ಅನ್ನೋ ಅಂತ ಮೈಂಡ್ಸೆಟ್ ಕೂಡ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ಹ್ಯಾಂಡಲ್ ಮಲ್ಟಿ ಕ್ವೈರೀಸ್ ಆ್ಯಂಡ್ ವರ್ಕ್ ಇನ್ ಅ ಫಾಸ್ಟ್ ಪ್ಲೇಸ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಲ್ಟಿ ಕ್ವೈರೀಸ್ಗಳನ್ನ ಆನ್ಸರ್ ಮಾಡೋದಕ್ಕೆ ನಿಮಗೆ ಆಗಬೇಕಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಒಂದು ಚಾಟ್ನ ಮಾಡ್ತಾ ಇರ್ತೀರ, ಇನ್ನೊಬ್ಬರು ಕಸ್ಟಮರ್ ಕೂಡ ನಿಮಗೆ ಚಾಟ್ನ ಮಾಡಿದ್ರು ಅಂದರೆ ನೀವು ಕಂಪ್ಲೀಟಾಗಿ ಫಸ್ಟ್ ಚಾಟಲ್ಲೇ ಮುಳುಗೋಗೋವಂಥದ್ದು ಅಥವಾ ಸೆಕೆಂಡ್ ಚಾಟ್ಗೆ ಬರೀ ಆನ್ಸರ್ ಮಾಡ್ತಾ ಇರೋದು, ಫಸ್ಟ್ ಚಾಟಿಗೆ ಆನ್ಸರ್ ಮಾಡದೇ ಇರೋವಂಥದ್ದು ಆ ರೀತಿ ಮಾಡಬಾರ್ದು. ನೀವು ಅಲ್ಲಿಗೂ ಸ್ವಲ್ಪ ಟೈಮ್ ಕೊಟ್ಟು ಇಲ್ಲಿಗೂ ಒಂದು ಸ್ವಲ್ಪ ಟೈಮ್ ಕೊಟ್ಟು ಚೆಕ್ ಮಾಡಬೇಕಾಗಿರುತ್ತೆ. ನಿಮ್ಮ ಟೈಮ್ನ ನೀವು ತೊಗೊಳ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಆ್ಯಂಡ್ ಫ್ಯಾಮಿಲಿಯರ್ ವಿತ್ CRM ಸಿಸ್ಟಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇಲ್ಲಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನ ಯೂಸ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ. CRM ಸಿಸ್ಟಮ್ಸ್ಗಳ ಜೊತೆ ನಿಮಗೆ ಸ್ವಲ್ಪ ಫ್ಯಾಮಿಲಿಯರ್ ಇರಬೇಕು ಅಂತ ಹೇಳ್ತಿದ್ದಾರೆ. ಅದು ಕೂಡ ಕಂಪ್ನಿಯವರೇ ನಿಮಗೆ ಟ್ರೈನ್ ಮಾಡ್ತಾರೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್, ಆಯಿತಾ. ಇನ್ನು ವಾಟ್ ಯು ವಿಲ್ ಗೆಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕೆಲಸ ಮಾಡೋದ್ರಿಂದ ನಿಮಗೇನು ಸಿಗುತ್ತೆ ಲಾಭ ಅಂತ ನೋಡಿದ್ರೆ ಆಪರ್ಚುನಿಟಿ ವಿತ್ ಮಲ್ಟಿ ಕಂಪನೀಸ್ ಅಕ್ರಾಸ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಕಂಪ್ನಿಯಲ್ಲ, ಸಾಕಷ್ಟು ಕಂಪ್ನಿಗಳ ಆಪರ್ಚುನಿಟೀಸ್ ನಿಮಗೆ ಸಿಗುತ್ತೆ. ಜೊತೆಗೆ ಲೈಕ್ ಇಂಡಸ್ಟ್ರಿ ಹೇಗಿದೆ ಅಕ್ರಾಸ್ ಇಂಡಸ್ಟ್ರಿ ಅದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸ್ಪ್ಲೋರ್ ಟು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಸಪೋರ್ಟ್ ಆಪರ್ಚುನಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಫ್ರೆಶರ್ಸ್ ಆದರೆ ಎಕ್ಸ್ಪೀರಿಯನ್ಸ್ ಲೆಟರ್ ಸಿಗುತ್ತೆ, ಹೇಗೆ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಗೈಡ್ ಸಿಗುತ್ತೆ, ಒಂದು ಟ್ರೈನಿಂಗ್ ಸಿಗುತ್ತೆ, ಒಂದು ಆಪರ್ಚುನಿಟೀಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆರಿಯರ್ ಗ್ರೋತ್ ಇನ್ ಸಪೋರ್ಟ್ ಆಪ್ರೇಟಿಂಗ್ ಆ್ಯಂಡ್ ಕ್ಲೈಂಟ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ರೋಲ್ಸ್ ಆಗಿರುತ್ತೆ. ಸಪೋರ್ಟ್ ಅಥವಾ ಆಪ್ರೇಟರ್ಸ್ ಅಥವಾ ಕ್ಲೈಂಟ್ ಮ್ಯಾನೇಜ್ಮೆಂಟ್ ಬಂದು ಕಸ್ಟಮರ್ ರೋಲ್ಸ್ಗಳಾಗಿರುತ್ತೆ. ಇದರಲ್ಲಿ ನಿಮಗೊಂದು ಒಳ್ಳೆ ಗ್ರೋತ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಈ 12th ಪಾಸ್ ಆಗಿರೋರಿಗೆ ಅಥವಾ ಡಿಗ್ರಿ ಆಗಿರೋವಂಥವ್ರಿಗೆ ಕಾಮನ್ ಆಗಿ ಸಿಗುವಂಥ ಜಾಸ್ತಿ ಕೆಲಸಗಳು, ಜಸ್ಟ್ ನಾವು ಡಿಗ್ರಿ 12th ಪಾಸ್ ಆಗಿದ್ದೀವಿ ಅಷ್ಟೇ, ಯಾವುದೇ ಎಕ್ಸ್ಟ್ರಾ ಕೋರ್ಸಸ್ಗಳು ಮಾಡಿಲ್ಲ ಅಂದರೆ ಕಾಮನ್ ಆಗಿ ಸಿಗುವಂಥ ರೂಲ್ಸ್ಗಳು ಜಾಸ್ತಿ ಇದೇ ಆಗಿರುತ್ತೆ. ಲೈಕ್ ಕಸ್ಟಮರ್ ಸಪೋರ್ಟ್, ಆಪ್ರೇಟರ್, ಕ್ಲೈಂಟ್ ಮ್ಯಾನೇಜ್ಮೆಂಟ್ ಅಥವಾ ಟೀಮ್ ಲೀಡರ್ ಈ ರೀತಿಯಾದಂಥ ರೋಲ್ಸ್ಗಳಿರುತ್ತೆ. ಸೊ ನಿಮಗೆ ಅದರಲ್ಲೊಂದು ಆಪರ್ಚುನಿಟಿ ಕೆರಿಯರ್ ಗ್ರೋತ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ನೋಡಿದ್ರೆ ನಿಮಗೆ ಲೈಕ್ ಟ್ಯಾಲೆಂಟ್ ಇಂಡಿಯಾ ಆ್ಯಕ್ಟ್ ಆಸ್ ಅ ಹೈಯರಿಂಗ್ ಪಾರ್ಟ್ನರ್ ಬೇಸ್ಡ್ ಆನ್ ಯೋರ್ ಪ್ರೊಫೈಲ್, ಯು ಮೇ ಬಿ ಮಲ್ಟಿಪಲ್ ಆಪರ್ಚುನಿಟೀಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ಯಾಲೆಂಟ್ ಇಂಡಿಯಾ ಬಂದು ಹೈಯರಿಂಗ್ ಪಾರ್ಟ್ನರ್ ಆಗಿ ವರ್ಕ್ ಆಗ್ತಾ ಇರೋದು. ಇಲ್ಲಿ ಅವರ ಕಂಪ್ನಿಗೆ ಹೈಯರಿಂಗ್ನ ಮಾಡ್ತಾ ಇಲ್ಲ. ಓಕೆನಾ. ಟು ಬಿ ಫ್ರ್ಯಾಂಕ್ ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಟ್ಯಾಲೆಂಟ್ ಇಂಡಿಯಾದವರು ಇಲ್ಲಿ ನಾವು ನಮ್ಮ ಕಂಪ್ನಿಗೆ ಹೈಯರ್ ಮಾಡ್ತಾ ಇಲ್ಲ, ನಮ್ಮ ಪಾರ್ಟ್ನರ್ಸ್ ಕಂಪ್ನಿಗಳಿಗೆ ಹೈಯರಿಂಗ್ನ ಮಾಡ್ತಾ ಇದ್ದೀವಿ. ಅದು ನಿಮ್ಮ ಪ್ರೊಫೈಲ್ ಬೇಸ್ ಮೇಲೆ. ಓಕೆನಾ. ಸೊ ಕಂಪ್ನಿಲಿ ಯಾವ ರೀತಿ ಹೈಯರಿಂಗ್ಸ್ ಇದೆ ಅದಕ್ಕೆ ನೀವು ಸೂಟ್ ಆಗ್ತೀರಾ ಇಲ್ವಾ, ನಿಮ್ಮ ಪ್ರೊಫೈಲ್ನ ಚೆಕ್ ಮಾಡಿ ನಾವಿಲ್ಲಿ ಹೈಯರಿಂಗ್ನ ಮಾಡ್ತೀವಿ. ನೀವು ಒಂದಕ್ಕಿಂತ ಜಾಸ್ತಿಗೂ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಆಗ್ಬೋದು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದಿಷ್ಟು ಅವರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್. ಇನ್ನು ಕಂಪ್ನಿ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವಿಲ್ಲಿ ಮೋರ್ ನೋಡಿಬಿಟ್ಟು ಓದ್ಕೊಳ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿವರೆಗೂ ಅಷ್ಟೇ ಕಂಪ್ನಿ ಬಗ್ಗೆ ಲೈಕ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ. ಇದಿಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ಸ್ ಟೈಪ್ ಬರುತ್ತೆ, ಅಲ್ಲಿ ನೀವು ಹಾಕಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್, ಇಲ್ಲಿ ಸ್ವಲ್ಪ ಲೋಡ್ ಆಗ್ತಾ ಇದೆ. ಓಕೆ, ಇಲ್ಲಿ ಟ್ಯಾಲೆಂಟ್ಸ್ದು ಅಫಿಷಿಯಲ್ ವೆಬ್ಸೈಟ್ ಅಥವಾ ಅದ್ರದ್ದು ಇದು ಓಪನ್ ಆಗಿದೆ. ಸೊ ಇಲ್ಲಿ ಮೇನ್ ಆಗಿ ಮೊದಲನೇದಾಗಿ ನೀವು ನಿಮ್ಮ ನೇಮ್ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಇಮೇಲ್ ID ಹಾಕಬೇಕಾಗಿರುತ್ತೆ. ಅದಾದಮೇಲೆ ಒಂದು ಪಾಸ್ವರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ನ ಮಾಡಿ ಸೈನ್ ಅಪ್ ಮಾಡ್ಕೊಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಅದು ಶೋ ಆಗೋವಂಥದ್ದು. ಸೊ ಇಲ್ಲಿ ನೀವು ಸೈನ್ ಅಪ್ ಮಾಡಿಕೊಂಡು ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ನಿಮಗೆ ಕೆಲವೊಂದು ಸಲ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅವರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಅದು ಅಪ್ಲೈ ಆಗಿ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಈ ರೀತಿಯಾದಂಥ ಇಂಟರ್ಫೇಸೇ ಓಪನ್ ಆಗುವಂಥದ್ದು. ಸೊ ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಇಲ್ಲಿಗೆ ಅದು ರೋಲ್ಗೆ ಅಪ್ಲೈ ಆಗಿರುತ್ತೆ. ಅದು ಬಿಟ್ಟು ಬೇರೆ ಯಾವ್ದಾದ್ರು ರೋಲ್ಸ್ಗಳಿಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಅಪ್ಲೈನ ಕೂಡ ಮಾಡ್ಬೋದು. ಹೇಗೆ ಸರ್ಚ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಏನಾದ್ರು ಬೇರೆದು ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ಚೆಕ್ ಮಾಡ್ಕೊಬೋದು.
ಅಕಸ್ಮಾತ್ ನಿಮ್ಗೇನಾದರೂ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ಫುಲ್ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆರಿಯರ್ಸ್ ಅಥವಾ ಕಾಂಟ್ಯಾಕ್ಟ್ಸ್ ಅನ್ನೋ ಆಪ್ಷನ್ಸ್ ಸಿಗುತ್ತೆ. ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲ ಅಂದರೂ ನಿಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನೋಡಿ. ಇಲ್ಲಿ ನಿಮ್ಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಈ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಓಕೆನಾ. ಸೊ ನಾನು ಈ ರೀತಿ ನಿಮಗೆ ಲಿಂಕ್ಡ್ಇನಲ್ಲಿ ನಿಮ್ಮ ಪ್ರೊಫೈಲ್ ನೋಡಿದೆ, ಅಪ್ಲೈ ಮಾಡಿದೆ, ನನಗೆ ರಿಪ್ಲೈ ಬಂದಿಲ್ಲ ಅನ್ನೋ ರೀತಿ ಬೇಕಾದ್ರೂ ನೀವು ಕಾಲ್ ಮಾಡ್ಬೋದು. ಅಥವಾ ಈ ಸಪೋರ್ಟ್ ಇದೆ ನೋಡಿ, ಈ ಇಮೇಲ್ಗೆ ನೀವು ಮೇಲ್ ಕೂಡ ಮಾಡ್ಬೋದು ನಿಮ್ಮ ರೆಸ್ಯೂಮ್ನ. ಅಥವಾ ನಾವು ಓಪನಿಂಗ್ ಇದ್ದೀನಿ, ಹೈಯರಿಂಗ್, ನಾನು ಜಾಬ್ ಸರ್ಚ್ ಮಾಡ್ತಿದ್ದೀನಿ, ಆ ರೀತಿ ಒಂದು ChatGPTಲಿ ಹಾಕಿದ್ರೆ ನಿಮಗೊಂದು ಪ್ರಾಪರ್ ಇಮೇಲ್ನ ಬರ್ಕೊಡುತ್ತೆ. ಜಸ್ಟ್ ಅದನ್ನು ಕಾಪಿ ಪೇಸ್ಟ್ ಮಾಡ್ಬೋದಾಗಿರುತ್ತೆ. ಇಲ್ಲಾಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿ ಹೈಯರಿಂಗ್ದು ಕೂಡ ಚೆಕ್ ಮಾಡ್ಕೊಬೋದು. ಅಕಸ್ಮಾತ್ ನಿಮಗೇನಾದರೂ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಇದನ್ನು ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೊಬೋದು, ಎಷ್ಟು ಜನ ವರ್ಕ್ ಮಾಡಿದ್ದಾರೆ, ಹಾಗೆ ಇಲ್ಲಿ ಕಂಪನಿ ವರ್ಕರ್ಸು ಏನು ರಿವ್ಯೂ ಕೊಟ್ಟಿದ್ದಾರೆ ಅದು ಕೂಡ ಇಲ್ಲಿದೆ. ನೀವು ಅದನ್ನು ಬೇಕಾದ್ರೂ ಚೆಕ್ ಮಾಡ್ಕೊಬೋದಾಗಿರುತ್ತೆ. ಸೊ ಇನ್ನು ಹೇಗೆ ಬೇರೆ ರೋಲ್ಸ್ನ ಸರ್ಚ್ ಮಾಡೋದು ಅಂದರೆ ಇಲ್ಲಿ ನೀವು ನೋಡ್ಬೋದು ಪೊಸಿಷನ್ ಏನು ರೋಲ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಾ, ಯಾವ ರೋಲ್, ಲೈಕ್ ಡೇಟಾ ಎಂಟ್ರಿನ, ಚಾಟ್ ಸಪೋರ್ಟ್ ಅಥವಾ ಟ್ರಾನ್ಸ್ಕ್ರಿಪ್ಟರ್, ಆ ರೀತಿ ರೋಲ್ನ ಇಲ್ಲಿ ಸರ್ಚ್ ಮಾಡಿ ಲೊಕೇಶನ್ನ ಇಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸರ್ಚ್ ಅಂತ ಅಮ್ಕಿದ್ರೆ ನಿಮಗೆ ರೋಲ್ಗಳು ಯಾವ್ದಾವ್ದು ಓಪನಿಂಗ್ ಇದೆ ಅದನ್ನು ತೋರಿಸುತ್ತೆ. ಅದ್ರ ಬೇಸ್ ಮೇಲೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಹೇಗೆ ಅಪ್ಲೈನ ಮಾಡೋದು, ಯಾವ್ಯಾವ ಫಾರ್ಮ್ಸ್ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿತ್ತು. ಸೊ ಇದಿಷ್ಟು ಡೀಟೇಲ್ ಇನ್ಫಾರ್ಮೇಷನ್ಸ್. ಇದ್ರ ಬಿಟ್ಟು ನಿಮ್ಗೆ ಏನಾದ್ರು ಬೇರೆ ಇಂಟರ್ಫೇಸ್ ತೋರಿಸ್ತು ಅಥವಾ ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ಗಳಿದೆ, ಕ್ವೆಶನ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನಾನು ನಿಮ್ಗೆ ಅಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ರೈಟ್ ನಾವು ನನಗೆ ತೋರಿಸಿದ್ದು ಇದು 2 ಇಂಟರ್ಫೇಸ್. ಸೊ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನಿಮಗೆ ಯಾವ್ದು ಬರುತ್ತೆ ಅದನ್ನು ನೀವು ತೋರಿಸ್ಬೋದು. ಏನಕ್ಕೆ ಇಲ್ಲಿ ಒಂದೊಂದು ಸಲ ಒಂದೊಂದು ಬರುತ್ತೆ ಅಂದರೆ ಅದು ವೆಬ್ಸೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಇಂಟರ್ಫೇಸ್ ತೋರಿಸ್ಬೇಕು ಅಂತನಾ ಅಥವಾ ಕೆಲವೊಂದು ಸಲ ಸರ್ವರ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅದರಿಂದ ಈ ರೀತಿ ತೋರಿಸಿದೆ. ನಿಮಗೆ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ನೀವು ಇಲ್ಲಿ ಚೆಕ್ನ ಮಾಡ್ಕೊಬೋದು. ಸೊ ಅದಕ್ಕೆ ನಾನು 2 ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದಾದಮೇಲೆ ನಿಮಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಆದಷ್ಟು ಈ ನಂಬರ್ಗೆ ನೀವೇ ಕಾಲ್ ಮಾಡಿ ಡೈರೆಕ್ಟ್ ಇಂಟರ್ವ್ಯೂ ಕೊಡೋದಕ್ಕೆ ಟ್ರೈ ಮಾಡಿ. ಅದರಿಂದ ನಿಮಗೆ ಒಳ್ಳೆ ಒಪಿನಿಯನ್ ಅವ್ರಿಗೂ ಕೂಡ ಬರುತ್ತೆ, ನಿಮಗೂ ಕೂಡ ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಓಪನಿಂಗ್ ಇದೆಯಾ ಇಲ್ವಾ ಅಂತ. ಸೊ ಅದೊಂದು ಬೋನಸ್ ಪಾಯಿಂಟ್ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತೆ ನಾಳೆ ಒಂದು ಹೊಸ ಜಾಬ್ ಅಲ್ಲರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.